ನಮಸ್ಕಾರ. ಭಾರತವನ್ನು ಬ್ರಿಟಿಷರು ಹೇಗೆ ಗೆದ್ರು ಅಂತ ಯೋಚಿಸಿದ್ರೆ ನಮಗೆ ತಕ್ಷಣ ನೆನಪಾಗೋದು ಭಾರತದ ರಾಜರ ಜೊತೆಗಿನ ಯುದ್ಧಗಳು ಅಲ್ವಾ? ಪ್ಲಾಸಿ, ಬಕ್ಸಾರ್ ಯುದ್ಧಗಳು. ಆದರೆ ಅದಕ್ಕೂ ಮುಂಚೆನೇ ಭಾರತದ ನೆಲದಲ್ಲಿಯೇ ಎರಡು ಯುರೋಪಿಯನ್ ಶಕ್ತಿಗಳ ನಡುವೆ ಒಂದು ದೊಡ್ಡ ಯುದ್ಧ ನಡೆದಿತ್ತು. ಅದೇ ಯುದ್ಧ ಭಾರತದ ಭವಿಷ್ಯವನ್ನೇ ನಿರ್ಧರಿಸಿದ್ದು. ಇಂದು ನಾವು ಆ ಕಥೆಯನ್ನೇ ನೋಡೋಣ. ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಅಂದ್ರೆ, ಕೇವಲ ವ್ಯಾಪಾರ ಲಾಭ ಮಾಡೋಕೆ ಅಂತ ಬಂದ ಎರಡು ಕಂಪನಿಗಳು ಇಲ್ಲಿ ಇಡೀ ಒಂದು ಸಾಮ್ರಾಜ್ಯಕ್ಕಾಗಿ ಯುದ್ಧ ಮಾಡೋ ಮಟ್ಟಕ್ಕೆ ಹೇಗೆ ತಲುಪಿದ್ವು? ಈ ಒಂದು ಪ್ರಶ್ನೆಯ ಉತ್ತರದಲ್ಲೇ ನಮ್ಮ ಇವತ್ತಿನ ಇಡೀ ಕಥೆ ಅಡಗಿದೆ. ಹಾಗಿದ್ರೆ ನಮ್ಮ ಇವತ್ತಿನ ಪಯಣದಲ್ಲಿ ಮೊದಲು ಈ ಇಬ್ರು ಪ್ರತಿಸ್ಪರ್ಧಿಗಳು ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡ್ತೀವಿ. ಆಮೇಲೆ ಒಂದರ ಹಿಂದೆ ಒಂದರಂತೆ ನಡೆದ ಮೂರು ದೊಡ್ಡ ಯುದ್ಧಗಳ ರೋಚಕ ಕಥೆಯನ್ನ ನೋಡೋಣ. ಪ್ರತಿಯೊಂದು ಯುದ್ಧದಲ್ಲೂ ಹೊಸ ಹೊಸ ತಿರುವುಗಳಿದಾವೆ. ಕೊನೆಗೆ ಇದೆಲ್ಲದರಿಂದ ಒಂದು ಹೊಸ ಸಾಮ್ರಾಜ್ಯ ಹೇಗೆ ಹುಟ್ಕೊಳ್ತು ಅಂತಾನೂ ಅರ್ಥ ಮಾಡ್ಕೊಳ್ಳೋಣ. ಸರಿ, ಕಥೆ ಶುರುವಾಗತ್ತೆ. ರಂಗದ ಮೇಲೆ ಇಬ್ರು ಮುಖ್ಯ ಆಟಗಾರರು. ಒಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇನ್ನೊಂದು ಕಡೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ನೋಡೋಕೆ ಇಬ್ರು ಬರೀ ವ್ಯಾಪಾರಿಗಳು, ಆದ್ರೆ ಒಳಗೊಳಗೆ ಭಾರತದ ಸಂಪತ್ತಿನ ಮೇಲೆ ಇಬ್ರಿಗೂ ಕಣ್ಣು. ಈ ಪೈಪೋಟಿನೇ ಮುಂದೆ ದೊಡ್ಡ ಯುದ್ಧಕ್ಕೆ ಕಾರಣವಾಗತ್ತೆ. ಅದೆಂಥ ವಿಚಿತ್ರ ನೋಡಿ, ಈ ಮೊದಲ ಯುದ್ಧಕ್ಕೆ ಕಾರಣ ಭಾರತದಲ್ಲಿ ಇರ್ಲೇ ಇಲ್ಲ. ಯುರೋಪ್ನಲ್ಲಿ ಎಲ್ಲೋ ಆಸ್ಟ್ರಿಯಾದ ರಾಜಗಾದಿಗಾಗಿ ಜಗಳ ನಡೀತಿತ್ತು. ಅದರ ಅಲೆಗಳು ಸಾವಿರಾರು ಮೈಲಿ ದೂರದ ಭಾರತದ ದಡಕ್ಕೆ ಬಂದು ಬಡಿದು ಇಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ಬಿಟ್ಟು. ಹಾಗಿದ್ರೆ ಈ ಮೊದಲ ಯುದ್ಧದ ಒಂದು ಸಣ್ಣ ಚಿತ್ರಣ ನೋಡೋಣ. ಜಾಗತಿಕವಾಗಿ ಇದಕ್ಕೆ ಕಾರಣವಾಗಿದ್ದು ಆಸ್ಟ್ರಿಯನ್ ಉತ್ತರಾಧಿಕಾರ ಯುದ್ಧ. ಇನ್ನು ಭಾರತದಲ್ಲಿ ಫ್ರೆಂಚರ ಕಡೆಯಿಂದ ಇದ್ದದ್ದು ಡೂಪ್ಲೆ, ತುಂಬಾನೇ ಜಾಣ. ಬ್ರಿಟಿಷರ ಕಡೆಯಿಂದ ಮೇಜರ್ ಸ್ಟ್ರಿಂಗರ್ ಲಾರೆನ್ಸ್. ಪ್ರಮುಖ ಘಟನೆ ಅಂದ್ರೆ 1746ರ ಅಡ್ಯಾರ್ ಕದನ. ಕೊನೆಗೆ ಆಯ್ಕ್ಸ್ಲಾ ಚಾಪೆಲ್ ಅನ್ನೋ ಒಪ್ಪಂದದೊಂದಿಗೆ ಯುದ್ಧ ತಾತ್ಕಾಲಿಕವಾಗಿ ನಿಲ್ಲುತ್ತೆ. ಆ ಅಡ್ಯಾರ್ ಕದನ ಅದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಆಡಿತು. ಯಾಕೆ ಗೊತ್ತಾ? ಆಗ ಒಂದು ಸತ್ಯ ಎಲ್ಲರಿಗೂ ಸ್ಪಷ್ಟವಾಯಿತು. ಫ್ರೆಂಚರ ಒಂದು ಚಿಕ್ಕ ಆದರೆ ತುಂಬ ಶಿಸ್ತಿನ ಸೈನ್ಯ ಕರ್ನಾಟಕದ ನವಾಬನ 10,000 ಸೈನಿಕರಿದ್ದ ದೊಡ್ಡ ಸೈನ್ಯವನ್ನೇ ಸೋಲಿಸ್ಬಿಟ್ಟು. ಆಗ ಯುರೋಪಿಯನ್ರಿಗೆ ತಮ್ಮ ಮಿಲಿಟರಿ ಶಕ್ತಿ ಎಷ್ಟಿದೆ ಅನ್ನೋದು ಕ್ಲೀನಾಗಿ ಅರ್ಥವಾಗಿ ಹೋಯಿತು. ಇದೇ ಅವರ ಸಾಮ್ರಾಜ್ಯದ ಕನಸಿಗೆ ನೀರೆರೆದಿತ್ತು. ಹಾಗಿದ್ರೆ ಮೊದಲ ಯುದ್ಧದ ಫಲಿತಾಂಶ ಏನು? ಒಂದು ರೀತಿ ನೋಡಿದ್ರೆ ಏನೂ ಸಿಗ್ಲಿಲ್ಲ, ಇನ್ನೊಂದು ರೀತಿ ನೋಡಿದ್ರೆ ಎಲ್ಲವೂ ಸಿಕ್ತು. ಅಧಿಕೃತವಾಗಿ ಯಾರೂ ಗೆಲ್ಲಲಿಲ್ಲ. ಮದ್ರಾಸ್ ಬ್ರಿಟಿಷರಿಗೆ ವಾಪಸ್ ಬಂತು ಅಷ್ಟೇ. ಆದ್ರೆ ನಿಜವಾದ ಫಲಿತಾಂಶ ಏನಪ್ಪಾ ಅಂದ್ರೆ, ಭಾರತೀಯ ರಾಜರ ಮಿಲಿಟರಿ ದೌರ್ಬಲ್ಯ ಬಯಲಾಯಿತು. ಯುರೋಪಿಯನ್ನರಿಗೆ ತಮ್ಮ ಬಲದ ಅರಿವಾಯಿತು. ಸದ್ಯಕ್ಕೆ ಶಾಂತಿಯಂತ ಒಪ್ಪಂದಕ್ಕೆ ಸಹಿ ಹಾಕಿದ್ರೂ ಮುಂದಿನ ಇನ್ನೂ ದೊಡ್ಡ ಯುದ್ಧಕ್ಕೆ ಅಡಿಪಾಯ ಆಗ್ಲೇ ಬಿದ್ದಿತ್ತು. ಎರಡನೇ ಯುದ್ಧದಲ್ಲಿ ಗೇಮ್ ಪ್ಲಾನೇ ಚೇಂಜ್ ಆಗೋಯ್ತು. ಈ ಸಲ ಬ್ರಿಟಿಷರು ಮತ್ತು ಫ್ರೆಂಚರು ನೇರವಾಗಿ ಯುದ್ಧಕ್ಕೆ ಇಳಿಲಿಲ್ಲ. ಬದಲಿಗೆ ಅವರು ಭಾರತದ ರಾಜರನ್ನೇ ತಮ್ಮ ಚದುರಂಗದ ಕಾಯಿಗಳನ್ನಾಗಿ ಮಾಡ್ಕೊಂಡ್ರು. ಅಂದ್ರೆ ನಮ್ಮವರ ಹೆಗಲ ಮೇಲೆ ಬಂದೂಕಿಟ್ಟು ತಮ್ಮ ಶತ್ರುಗಳಿಗೆ ಗುರಿಯಿಟ್ರು. ಇದನ್ನೇ ನಾವು ಪ್ರಾಕ್ಸಿ ವಾರ್ ಅಂತ ಕರೆಯೋದು. ಆಟದ ಮೈದಾನ ಯಾದು? ಹೈದರಾಬಾದ್ ಮತ್ತೆ ಕರ್ನಾಟಕ. ಎರಡೂ ಕಡೆ ಸಿಂಹಾಸನಕ್ಕಾಗಿ ಫೈಟಿಂಗ್ ನಡೀತಿತ್ತು. ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಕಡೆ ನಿಂತರು, ಕರ್ನಾಟಕದಲ್ಲಿ ಚಂದಾ ಸಾಹೇಬ್ ಕಡೆ. ಅದೇ ಬ್ರಿಟಿಷರು ಅವರ ವಿರೋಧಿಗಳಾದ ನಾಸಿರ್ ಜಂಗ್ ಮತ್ತು ಮುಹಮ್ಮದ್ ಅಲಿಗೆ ಸಪೋರ್ಟ್ ಮಾಡಿದ್ರು. ನೋಡೋಕೆ ಇದು ನಮ್ಮವರ ಜಗಳದಾಗೆ ಕಾಣ್ತಿತ್ತು, ಆದ್ರೆ ಇದರ ರಿಮೋಟ್ ಕಂಟ್ರೋಲ್ ಇದ್ದಿದ್ದು ಯುರೋಪಿಯನ್ನರ ಕೈಯಲ್ಲಿ. ಇದೇ ಸಮಯದಲ್ಲಿ ಇಬ್ರು ಹೀರೋಗಳು ಎಂಟ್ರಿ ಕೊಡ್ತಾರೆ. ಫ್ರೆಂಚ್ ಕ್ಯಾಂಪಿಂದ ರಾಜಕೀಯದ ಚಾಣಕ್ಯ ಗವರ್ನರ್ ಡೂಪ್ಲೆ. ಅವರ ತಂತ್ರಗಳು ಅದ್ಭುತ. ಇನ್ನೊಂದು ಕಡೆ ಬ್ರಿಟಿಷರ ಬಳಿ ಇದ್ದದ್ದು ರಾಬರ್ಟ್ ಕ್ಲೈವ್. ಮೊದಲು ಕೇವಲ ಒಬ್ಬ ಕ್ಲರ್ಕ್ ಆಗಿದ್ದ, ಆದ್ರೆ ಅವನ ಧೈರ್ಯ ಮಾತ್ರ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಟ್ಟು. ಒಬ್ಬರದು ತಂತ್ರ, ಇನ್ನೊಬ್ಬರದು ಸಾಹಸ. 1751ರಲ್ಲಿ ಬ್ರಿಟಿಷರು ಸೋಲಿನ ಹತ್ತಿರ ಇದ್ರು. ಆಗ ರಾಬರ್ಟ್ ಕ್ಲೈವ್ ಒಂದು ಡ್ಯಾರಿಂಗ್ ಸ್ಟೆಪ್ ತಗೋತಾನೆ. ಫ್ರೆಂಚ್ ಬೆಂಬಲಿತ ಸೈನ್ಯವೆಲ್ಲ ತಿರುಚಿನಾಪಳ್ಳಿ ಮೇಲೆ ಫೋಕಸ್ ಮಾಡ್ತಿದ್ದಾಗ ಕ್ಲೈವ್ ಕೇವಲ ಒಂದಿಷ್ಟು ಸೈನಿಕರನ್ನ ಕರ್ಕೊಂಡು ಹೋಗಿ ನೇರವಾಗಿ ಅವರ ರಾಜಧಾನಿ ಆರ್ಕಾಟ್ ಮೇಲೆಯೇ ದಾಳಿ ಮಾಡ್ತಾನೆ. ಇದು ಯಾರು ಊಹಿಸದ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಈ ಒಂದೇ ಒಂದು ನಡೆ ಇಡೀ ಯುದ್ಧದ ಚಿತ್ರಣವನ್ನೇ ಉಲ್ಟಾ ಮಾಡಿಬಿಡ್ತು. ಯುದ್ಧ ಕೊನೆಗೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಗೀತು. ಆದ್ರೆ ಫ್ರೆಂಚರಿಗೆ ಬಿದ್ದ ಅತಿ ದೊಡ್ಡ ಪೆಟ್ಟು ಅಂದ್ರೆ ತಮ್ಮ ಬ್ರೇನ್ ಆಗಿದ್ದ ಡೂಪ್ಲೆಯನ್ನ ಫ್ರಾನ್ಸ್ಗೆ ವಾಪಸ್ ಕರೆಸ್ಕೊಂಡಿದ್ದು. ಇದು ಅವರ ಬೆನ್ನೆಲುಬನ್ನೇ ಮುರಿದ ಹಾಗಾಯಿತು. ಡೂಪ್ಲೆ ಹೋದ್ಮೇಲೆ ಫ್ರೆಂಚರ ಆಟ ಮುಗಿದ ಹಾಗೆ ಆಯಿತು. ಅದೇ ಹೊತ್ತಿಗೆ ಬ್ರಿಟಿಷರು ಭಾರತದಲ್ಲಿ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮೇಲ್ಬಂದ್ರು. ಎರಡು ಯುದ್ಧ ಮುಗಿತು, ಆದ್ರೆ ಕಥೆ ಇನ್ನೂ ಮುಗಿದಿರಲಿಲ್ಲ. ಮೂರನೇ ಮತ್ತು ಕೊನೆಯ ರೌಂಡ್. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಇದು ಫೈನಲ್ಸ್. ಭಾರತದಲ್ಲಿ ಯಾರು ಬಾಸ್ ಅಂತ ನಿರ್ಧರಿಸೋ ಅಂತಿಮ ಕಥನ. ಇದು ಜಗತ್ತಿನಾದ್ಯಂತ ನಡೀತಿದ್ದ 7 ವರ್ಷಗಳ ಯುದ್ಧದ ಒಂದು ಭಾಗವಾಗಿತ್ತು. ಇಲ್ಲಿ ಗೆದ್ದವರೇ ಭಾರತದ ಒಡೆಯರು. ಈ ಫೈನಲ್ ಮ್ಯಾಚ್ನ ಡೀಟೇಲ್ಸ್ ನೋಡೋಣ.
ಗ್ಲೋಬಲ್ ಲಿಂಕ್ 7 ಇಯರ್ಸ್ ವಾರ್. ಬ್ರಿಟಿಷರ ಕಮಾಂಡರ್ ಸರ್ ಐರ್ಕೂಟ್, ಫ್ರೆಂಚರ ಕಮಾಂಡರ್ ಕೌಂಟ್ ಡಿಲಾಲಿ. ಆದ್ರೆ ಎಲ್ಲರ ಗಮನ ಇದ್ದಿದ್ದು ಒಂದೇ ಕಡೆ, ವಾಂಡಿ ವಾಶ್. ಯಾಕಂದ್ರೆ ಅಲ್ಲೇ ಫೈನಲ್ ರಿಸಲ್ಟ್ ಬರೋದಿತ್ತು. 1760 ಈ ಒಂದು ವರ್ಷ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದೇ ವರ್ಷ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯದ ಕನಸು ಸಂಪೂರ್ಣವಾಗಿ ಸಮಾಧಿಯಾಯಿತು. ವಾಂಡಿವಾಶ್ ಕದನದಲ್ಲಿ ಸರ್ ಐರ್ಕೂಟ್ನ ಸೈನ್ಯ ಫ್ರೆಂಚರನ್ನ ಅಕ್ಷರಶಃ ಪುಡಿಪುಡಿ ಮಾಡಿಬಿಡ್ತು. ಸುಮಾರು 20 ವರ್ಷದಿಂದ ನಡೆದಿದ್ದ ಜಗಳಕ್ಕೆ ಒಂದೇ ದಿನದಲ್ಲಿ ಒಂದೇ ಯುದ್ಧದಲ್ಲಿ ಫುಲ್ ಸ್ಟಾಪ್ ಬಿತ್ತು. ಈ ಸೋಲಿನ ನಂತರ ಭಾರತದಲ್ಲಿ ಫ್ರೆಂಚರು ಕೇವಲ ಹೆಸರಿಗಷ್ಟೇ ಉಳಿದ್ರು. ಅವರ ಸಾಮ್ರಾಜ್ಯದ ಕನಸು ಚೂರ್ಚೂರಾಗಿ ಹೋಯಿತು. ಫ್ರೆಂಚರು ಹೋದ್ರು, ಒಂದು ಅಧ್ಯಾಯ ಮುಗಿಯಿತು. ಆದ್ರೆ ಇನ್ನೊಂದು ಅದಕ್ಕಿಂತ ದೊಡ್ಡ ಅಧ್ಯಾಯ ಶುರುವಾಯಿತು. ಅದು ಬ್ರಿಟಿಷ್ ಸಾಮ್ರಾಜ್ಯದ ಉದಯ. ಹಾಗಿದ್ರೆ ಈ ಯುದ್ಧಗಳ ಕೊನೆಯಲ್ಲಿ ನಿಜವಾಗಿಯೂ ಆಗಿದ್ದೇನೋ? ಬನ್ನಿ ನೋಡೋಣ. ನೋಡಿ ಫಲಿತಾಂಶ ಎಷ್ಟು ಸ್ಪಷ್ಟವಾಗಿದೆ ಅಂತ. ಈ ಯುದ್ಧಗಳ ನಂತರ ಭಾರತದ ಪವರ್ ಮ್ಯಾಪ್ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಬ್ರಿಟಿಷರು ಪ್ರಶ್ನೆಯೇ ಇಲ್ಲದೆ ಭಾರತದ ನಂಬರ್ 1 ಯುರೋಪಿಯನ್ ಶಕ್ತಿಯಾದ್ರು. ಫ್ರೆಂಚರು ತಮ್ಮ ರಾಜಕೀಯ ಶಕ್ತಿಯನ್ನ ಸಂಪೂರ್ಣವಾಗಿ ಕಳಕೊಂಡು ಕೇವಲ ಸಣ್ಣಪುಟ್ಟ ವ್ಯಾಪಾರ ಕೇಂದ್ರಗಳಿಗೆ ಸೀಮಿತರಾದ್ರು. ಹಾಗಿದ್ರೆ ಈ ಇಡೀ ಸಂಘರ್ಷದ ಐತಿಹಾಸಿಕ ಮಹತ್ವವೇನು? ಮೊದಲನೆಯದಾಗಿ, ಇದು ಭಾರತೀಯ ರಾಜರ ಮಿಲಿಟರಿ ವೀಕ್ನೆಸ್ ಅನ್ನ ಜಗತ್ತಿಗೆ ತೋರಿಸಿತು. ಎರಡನೆಯದಾಗಿ, ಭಾರತದಲ್ಲಿ ಫ್ರೆಂಚರ ರಾಜಕೀಯ ಆಟಕ್ಕೆ ಪರ್ಮನೆಂಟ್ ಆಗಿ ಬ್ರೇಕ್ ಹಾಕಿತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಕೇವಲ ವ್ಯಾಪಾರ ಮಾಡೋಕೆ ಬಂದಿದ್ದ ಬ್ರಿಟಿಷರು ಭಾರತದ ಆಡಳಿತಗಾರರಾಗೋಕೆ ಹೆದ್ದಾರಿಯನ್ನೇ ನಿರ್ಮಿಸಿಕೊಟ್ಟು. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದೇ ಈ ಯುದ್ಧಗಳು. ಸರಿ, ಬ್ರಿಟಿಷರು ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಯನ್ನ ಸೋಲಿಸಿದ್ರು. ಭಾರತವನ್ನ ಗೆಲ್ಲೋ ದಾರಿಯಲ್ಲಿ ಒಂದು ದೊಡ್ಡ ಅಡ್ಡಿ ನಿವಾರಣೆ ಆಯಿತು. ಆದ್ರ ಈಗ ಅವರ ಮುಂದೆ ನಿಂತಿದ್ಯಾರು? ಭಾರತದ ರಾಜರು, ಮಹಾರಾಜರು, ನವಾಬರು. ಫ್ರೆಂಚರ ಮೇಲಿನ ಗೆಲುವು ಒಂದು ಅಂತ್ಯವಾಗಿರಲಿಲ್ಲ. ಬದಲಿಗೆ ಭಾರತವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ದೊಡ್ಡ ಆಟದ ಆರಂಭವಷ್ಟೇ ಆಗಿತ್ತು. ಆ ಕಥೆನೇ ಬೇರೆ.